ದಿಢೀರ್ ಅಂತ ರೆಡಿ ಆಗುತ್ತೆ ತರಕಾರಿ ಉಪ್ಪಿಟ್ಟು. ನೋಡ್ರಿ ನೀವು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. 2 ಟೊಮೊಟೊ ತೊಳೆದು ಕಟ್ ಮಾಡ್ಕೊಂಡಿರೋವಂಥದ್ದು, ಕೊತ್ತಂಬರಿ, ಕ್ಯಾರೆಟು, ಬೀನ್ಸು, ಕುಟ್ಟಿಟ್ಕೊಂಡಿರೋವಂಥ ಶುಂಠಿ, ಕರಿಬೇವು, ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋವಂಥದ್ದು, 2 ರಿಂದ 3 ಮೆಣಸಿನ್ಕಾಯಿ, ಈರುಳ್ಳಿ, ನಾನು ಬಟ್ಲಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ. ಬನ್ನಿ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಪಾತ್ರೆ ತಗೊಂಡು ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕೋಣ. ಚಟಪಟ ಅನ್ನೋ ಸೌಂಡ್ ಬಂದಮೇಲೆ ಶುಂಠಿನ ಹಾಕೋಣ. ಶುಂಠಿ, ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು, ಉದ್ದು ಕಟ್ ಮಾಡ್ಕೊಂಡಿರೋದು 2 ರಿಂದ 3. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಕಟ್ ಮಾಡ್ಕೊಂಡಿರೋವಂಥದ್ದು 2. ಇವಾಗ ಕ್ಯಾರೆಟು, ಬೀನ್ಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು, ಬೀನ್ಸು, ಕರಿಬೇವನ್ನ ಹಾಕಿ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬೇಯಬೇಕು ತರಕಾರಿ ಎಲ್ಲ. 1-2 ನಿಮಿಷ ಉಪ್ಪು ಹಾಕಿ ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಸಿ ಬಟಾಣಿನ ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಸಕ್ಕರೆ ತರಕಾರಿಗೆಲ್ಲ ಹೊಂದ್ಕೊಳ್ಳೋ ರೀತಿ 1-2 ನಿಮಿಷ ಬೇಯುತ್ತೆ. ತರಕಾರಿ ಬೆಂದಮೇಲೆ ನೋಡಿರಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕದು ತರಕಾರಿ. ದಿಢೀರಂತ ಆಗುತ್ತೆ ನಮಗೆ, ಬಾಯಲ್ಲಿ ರುಚಿಯಾಗಿ ಇರುತ್ತೆ ತರಕಾರಿ ಉಪ್ಪಿಟ್ಟು. ನಾನು 3 ಬೌಲಷ್ಟು ರವಾನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ, ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ರವಾನ. ಒಂದು ಕೆಟಲಲ್ಲಿ ನೀವು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಪಾತ್ರೆ ಎಲ್ಲೇ ಅಂದರೂ ನಡೆಯುತ್ತೆ. ನಾನು ಕೆಟಲಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರೋ ನೀರನ್ನ ಇವಾಗ ಹಾಕ್ತಾಯಿದ್ದೀನಿ ರವೆಗೆ. 1-2 ನಿಮಿಷ ಪ್ಲೇಟ್ನ ಮುಚ್ಚಿ ನೋಡಿರಿ ಈ ರೀತಿ ಕುದಿ ಬರುತ್ತೆ. 1-2 ಸರಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೆಂದಮೇಲೆ ತುಪ್ಪ ಹಾಕೋಣ. ನೋಡಿರಿ ತುಪ್ಪ ಹಾಕಿ 1-2 ನಿಮಿಷ ಪ್ಲೇಟ್ ಮುಚ್ಚಿಡೋಣ. ನೋಡಿರಿ ಈ ರೀತಿ ಕಾಣುತ್ತೆ. ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕೋಣ. 1-3 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಅದೆಲ್ಲ ನೀರು ರವಕ್ಕೆ ಹಿಂಡ್ಕೊಳ್ಳುತ್ತೆ. ಇವಾಗ ರೆಡಿ ಆಗುತ್ತೆ ದಿಢೀರಂತ ತರಕಾರಿ ಉಪ್ಪಿಟ್ಟು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೊಸ ವಿಡಿಯೋಗಳನ್ನು ನೋಡಲು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್